ದೇವಸ್ಥಾನದಲ್ಲಿ ಇರ್ತಾರೆ 5 ನಿಮಿಷ ನಮ್ಮಕ್ಕೆ ಇರ್ತಾರೆ, ಎಲ್ಲೋ ಅದನ್ನು ತಿರ್ಗಿ ಹೋಗಿ ಬೆಳೆ ಬಿಡ್ತಾರೆ. ರೋಡಲ್ಲಿ ಹೆಂಗ್ ಆಡ್ತೀರಿ ಮನುಷ್ಯರು ನೀವು? ನಾನೇನ ಕೈಗೆ ಇಟ್ಕೊಂಡಿದ್ದೆ ಸಡನ್ ಡಿ ಕೇಳು, ಲೋಕಲ್ ಬ್ರ್ಯಾಂಡ್ ಹೇಳ್ತಾರೆ. ತಲೆಗೆ ಶಾಂಪ್ ಆಗಲ್ಲ ಗೆಳೆಯ ಬೇಡ ಕಣವ ಒಣಗ್ಲಿ. ಗೆಳೆಯ ಸುಮ್ಮನಿರು, ಇಷ್ಟ ಗಂಟ ಶೂ ಹಾಕೈತೆ ಅಂತ ಆಟ ಆಡ್ಬಿಟ್ಟು ಈಗ ಬಂದು ಹಾಕ್ತಿದ್ದೆಲ್ಲ ತೊಳೆದಾದ್ಮೇಲೆ ಅವನೇ ಮಾಡಿದ್ದು. ನಾನು ಹೇಳ್ದೆ ಬೇಡ ಅಂತ ಅಂತ ಅವನ ಕೈ ಬರ್ಸಿ. ಬಸತ್ಕೊ ಬರ್ತೀನಿ ಅಲ್ಲಿ ಪಿಕಪ್ ಮಾಡಿರಂತೆ. ನಮಗೆ ಗೊತ್ತು, ನಾವ್ ಹೇಳ್ತೀವಿ. ನನ್ನ ವಿಚಾರ ಚೆನ್ನಾಗಿ ಅದಕ್ಕೆ ಥಿಯೇಟರ್ ಜಗಳ ಆಡ್ತಾ ಇದ್ರಲ್ಲ. ವೆಲ್ಕಮ್ ಬ್ಯಾಕ್ ಟು ಅಂಜನರೀಸ್. ನಾವು ಇವತ್ತಿನ ಸ್ಪೆಷಲ್ ಯುಗಾದಿ ವ್ಲಾಗ್ ಮಾಡ್ತಾ ಇದ್ವಿ. ಯುಗಾದಿ ನಾವೇನು ಮನೆಗೇನೆ ತೊಳೆಯೋಕ್ಕೆ ಹಬ್ಬ ಮಾಡೋಕ್ಕೇನೋ ಹೋಗಿಲ್ಲ. ಮನೆಗೆ ತೊಳೆಬೇಕಡಿ ನೀನು? ಇಲ್ಲಪ್ಪ, ಯುಗಾದಿ ಹಬ್ಬ ಏನಿಲ್ಲ. ಯುಗಾದಿ ಹಬ್ಬ ಮನೆ ತೊಳೆದು ದೇವಸ್ಥಾನದಲ್ಲಿ ಇರ್ತಾರೆ, 5 ನಿಮಿಷ ನಮ್ಮಕ್ಕೆ ಇರ್ತಾರೆ, ಎಲ್ಲೋ ಅದನ್ನು ತಿರ್ಗಿ ಹೋಗಿ ಬೆಳೆ ಬಿಡ್ತಾರೆ. ಎಲ್ಲೋದಂತ ಅವನು ಮಟನ್ ಬೇಯಿಸ್ತಾ ಇರ್ತಾರೆ. ಅದ ಹಬ್ಬನ ಯಾವೆಲ್ಲ ಮಾಡಲ್ಲ ನಾವು. ಅದಕ್ಕೆ ಬೂಟಾಟಿಕೆ ಮಾಡಲ್ಲ. ಬೆಳಗ್ಗೆನೆ ಎದ್ದು 5 ಗಂಟೆಗೆ ಎದ್ದು ಶಟ್ಲ್ಗಾಕ್ ಆಡ್ಕೊಂಡು, ಸಮಯ 8:30 ಆಗಿದೆ. ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ತುಂಬ ದಿನ ಆಯ್ತಲ್ಲ ವ್ಲಾಗ್ ಮಾಡಿ ಅಂತ ತುಂಬ ಜನ ಕಮೆಂಟ್ ಆಗ್ತಾ ಇರ್ತಾರೆ, ನೆಕ್ಸ್ಟ್ ವ್ಲಾಗ್ ಯಾವಾಗ ಅಂತ. ನನಗೂ ಗೊತ್ತಿರಲ್ಲ ನೆಕ್ಸ್ಟ್ ವ್ಲಾಗ್ ಯಾವಾಗ ಅಂತ. ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಇವತ್ತು ರಜೆ ಇತ್ತಲ್ಲ, ಫ್ರೀ ಇತ್ತಲ್ಲ ಅಂತ ನಾನು ಒಟ್ಟಿಗೆ ಇದ್ದೀವಿ ಅಂತ ಅರ್ಧೇ ಹೋದ್ನಲ್ಲೂ. ರೋಡಲ್ಲಿ ಹೆಂಗ್ ಆಡ್ತೀರಿ ಮನುಷ್ಯರು ನೀವು? ನಾನೇನ ಕೈಗೆ ಇಟ್ಕೊಂಡಿದ್ದೆ ಸಡನ್. ಸೊ ಈಗ ಮೊನ್ನೆ ಕಾರ್ ವಾಶ್, ನಾನು 1 ತಿಂಗಳಿಂದ ಎಷ್ಟು ಗಲೀಜಾಗಿತ್ತು ನನ್ನ ಕಾರು ಅಂದರೆ, ಒಂದು ಕಾರ್ ಎಷ್ಟು ಗಲೀಜಾಗ್ಬೋದು ಅಷ್ಟು ಗಲೀಜಾಗಿತ್ತು. ಮೊನ್ನೆ ಕಾರ್ ವಾಶ್ ಮಾಡಿಸಿದ್ದೀನಿ, ಮೊನ್ನೆನೇ ಮಳೆ ಬಂದೈತೆ. ಸೊ ಕಾರು ಮತ್ತೆ ಗಲೀಜಾಗಿದೆ. ಸಂದೇಶ್ವರ ಮನೆ ಹತ್ರ ಬೋರ್ ಇದೆಯಂತೆ. ಸದ್ಯಕ್ಕೆ ಈಗ ನಾವು ಕಾರ್ ವಾಶ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಯುಗಾದಿ ಹಬ್ಬದ ದಿನ. ಎಲ್ಲರಿಗೂ ಎಂತ ಯುಗಾದಿ ಮಗ ಇದು? ಸಂಕ್ರಮಣ ಎಂತ ಯುಗಾದಿ? ಗೊತ್ತಿಲ್ಲ. ಏನೋ ಯುಗಾದಿ ಅಂತಾರೆ, ಏನೋ ಗೊತ್ತಿಲ್ಲ. ಮಕರ ಸಂಕ್ರಾಂತಿ, ಚಂದ್ರಮಾನ ಯುಗಾದಿ. ಎಲ್ಲರಿಗೂ ಚಂದ್ರಮಾನ ಯುಗಾದಿ ಹಬ್ಬದ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು, ಭಾರತೀಯ ಹೊಸ ವರ್ಷದ ಶುಭಾಶಯಗಳು. ಎಲ್ರಿಗೂ ಒಳ್ಳೇದಾಗಲಿ. ನಿಮ್ಗೆ ಏನು ಬೇಕಾದ್ ಮಾಡಿ, ಹಬ್ಬದಲ್ಲಿ ಮಾತ್ರ ಮನೆ ವರ್ಷಕ್ಕೆ ಹೋಗ್ಬೇಡಿ. ಬೆಳಗ್ಗೆ ಶಟ್ಲಕ ಕಡಕ್ ಬನ್ನಿ. ನಮ್ಮಲ್ಲೊಬ್ಬ ಬೆಳಗ್ಗೆ ಶಟ್ಲಕ ಕಾಡಕ್ಕೆ ಬರದೆ ಹಬ್ಬ ಮಾಡಕ್ಕೆ ಹೋಗಿದ್ದಾನೆ. ಅದಕ್ಕಾಗಿ ಈ ಹೇಳಿಕೆ ಕೊಡ್ತಾ ಇದ್ದೀನಿ. ಸೊ ಎಲ್ರಿಗೂ ಹ್ಯಾಪಿ ಯುಗಾದಿ, ಹ್ಯಾಪಿ ನ್ಯೂ ಇಯರ್. ನಾವು ಏನೂ ಮಾಡಲ್ಲ. ಸೊ ದುರಂಧರ್ ಮೂವಿ ನೋಡಬೇಕು ಇವತ್ತು. ಸಖತ್ತಾಗಿದೆ ಅಂತೆ, 4 hour ಮೂವಿ. ಕಾರ್ತಿಕ್ ಡಿ ಅವರು ಬಯಸ್ಕೊಬಿಟ್ಟಿದ್ದಾರೆ, ನೋಡಲೇಬೇಕು ಅಂತ. ಸೊ 3 ಗಂಟೆ ಅಥವಾ 7 ಗಂಟೆಗೆ ಕನ್ನಡದಲ್ಲಿದೆ, ನೋಡಬೇಕು. ಹಾಸನಲ್ಲಿ ಅಥವಾ ಬೇರೆ ಕಡೆ ಎಲ್ಲಾದರೂ ಹೋಗ್ಬೇಕಂತ. ಸದ್ಯಕ್ಕೆ ಗಾಡಿ ತೊಳೆಯೋಕೆ ಹೋಗುವ ಬನ್ನಿ. ಕಾರ್ ವಾಶ್ ನಿಲ್ಲಿಸ್ತಾ ಇದೀವಿ ಈಗ. ಸಂದೇಶ್ ಅವ್ರು ಪಾರ್ಕಿಂಗ್ ಮಾಡಿಸ್ತವ್ರೆ ಬೈಕ್ ತೆಗಿಯಕ್ಕೆ. ಹ್ಯಾಪಿ ಯುಗಾದಿ ಹಬ್ಬದ ಶುಭಾಶಯಗಳು. ಪೈಪು ಇಲ್ಲ ನಮ್ಮ ದೊಡ್ಡಪ್ಪದಂತ ಏನಲ್ವಾ? ಇದು ಮಹಾಸ್ವಾಮಿಗಳ ಮನೆ. ಇದು ಸಂಡೇಶ್ವರ ಮನೆ, ಮಹಾಸ್ವಾಮಿಗಳದ್ದು. ಅಪ್ಪ ವಡಿ ಕಾರ್ ತೊಳಿ ಅಂದ್ರೆ ಒಳಗೆ ಆಟಾಡಕ್ ಬಂದವನೆ. ಹಬ್ಬ ಮಾಡೋದ್ ಬಿಟ್ಟು ಅಡ್ಯಾಡಕ್ ಬಂದಾನೆ. ಮೇಲಿಂದ ಬೀಳ್ತೈತೆ, ಆಫ್ ಮಾಡಿಸೋ. ರಾಕಿ ಆಯ್ ಮಾಡು, ಆಯ್ ಮಾಡ್ರಿ. ಇದು ಸಂಡೇ ಅವರ ಅಣ್ಣ. ಕರೆಕ್ಟಾಗಿ ಹೇಳು. ಇಲ್ಲ ಮನೇದು ಐತಲ್ಲ ಅಲ್ಲೇ. ಇನ್ನೇನು ರಾಕಿ ಆಯ್ತಲ್ಲ, ಅಣ್ಣಂಗೆ ಕೊಡಲ್ವಾ? ಯಾವ ಆಟ ಆಡ್ತಿಲ್ಲ ಸಂಡೆ, ಅಣ್ಣಂಗೆ ಹಿಂಗೆ. ಡಿಸೈಡ್ ಆಗ್ಬೇಕು. ಅದೇ ನಾವು ತೀರ್ಮಾನ ಮಾಡಕ್ಕೆ ಬಂದಿರೋದು ಇವತ್ತು. ಡಿಸೈಡ್ ಆಗ್ಬಿಡ್ಬೇಕು. ಮೊನ್ನೆ ತಾನೇ ತೋರಿಸಿದ್ದೀನಿ, ಆಗಲೇ ಈ ಮಟ್ಟಕ್ಕೆ ಆಯ್ತು. ಇರೋ
ಎಲ್ಲ ವಾಟಿಕ ಶಾಂಪು ಆಗ್ತಿದೆಯಲ್ಲ ಕಾರ್ಗೆ. ಲೋಕಲ್ ಮಚ್ಚ ನಂಗೆ ಗೊತ್ತಿಲ್ಲ ಕಣಮ್ಮ, ಡಿ ಕೇಳು, ಲೋಕಲ್ ಬ್ರ್ಯಾಂಡ್ ಹೇಳ್ತಾರೆ. ಅವ್ನು ತಲೆಗೆ ಶಾಂಪ್ ಆಗಲ್ಲ. ಏನ ಅಂತ ನೋಡಿ, ಅವನಿಗೆ ಎಲ್ಲ ಜೋಕ್ಸು, ಬೇರೆ ಜೋಕ್ಸ್ ಅಲ್ಲ. ತಲೆಗೆ ಶಾಂಪ್ ಎಷ್ಟು ಆಯ್ತಾ? ಇದೇನು ಪೈಪೇನ ಮರ, ಕೈ ಹಿಡ್ಕೊಳಗೆ ಕೈ ನೋಯ್ತೈತೆ. ಇಲ್ಲ ಒಂಚೂರು ಉಳ್ಸು ಶಾಂಪ್ ನಂಗುವೆ ಬೇಡ, ಅಷ್ಟೊಂದೆಲ್ಲ ಹಾಕಲ್ಲ ನಾನು ಮೊನ್ನೆ ತೊಳ್ಸಿದ್ದೀನಿ. ಕಾರ್ ತೊಳೆದಿದ್ದಾರೆ ಉದಯ್ ಶಂಕರ್ ಹಾಗೂ ಸಂದೇಶ್ ಅವರು. ರಾಕಿ ಬೈ ಹಾಳೆ ಹಾಕಿದ್ದಾರೆ. ತೊಳೆಯೋ ಬೇಗ. ಹಾಂ ಇವತ್ತಾರ ಕೈ ತಲೆಗೆ ಶಾಂಪ್ ಹಾಕ ಸರಿ ಮಾಡು. ಆಯ್ತು, ಇವತ್ತಾರ ಕೈ ಹಾಕ್ಯದ ಹಾಂ ತಲೆಗೆ ಶಾಂಪ್ ಹಾಕಿದ್ರೆ ಸರಿ ಮಾಡು. ಆಯ್ತು ಗೆಳೆ. ಜಾಸ್ತಿ ನೀರು ಹಾಕತ್ತಾನೆ ಅದಕ್ಕೆ. ಕನ್ನಡಕ ಬಿಚ್ಚ ಇಲ್ಲಾರ ಎಲ್ಲದಕ್ಕೂ ಓಡಾಡ್ಸ್ಕೊಂಡು ಸೋಡಬಿಟ್ಟು ಎಲ್ಲ ಆಡ್ಸ್ಕೊಂಡಂಗೆ. ರಾತ್ರಿ ಹೊತ್ತು ಬಿದ್ದಕ್ಕಲ್ಲ, ನೀರು ಗೊತ್ತಿಲ್ಲ ಅವನಿಗೆ ಎಲ್ಲ ಬರ್ತದೆ. ಸುಮ್ಮನೆ ಶಾಂಪಿ ನೀರು ಅಂತ ಲೆಕ್ಕ. ಸುಮ್ನಿರ ಏನ್ ಹಿಂಗಾಡ್ತಾವ್ರಿ. ನೀರು ಹಾಕೊಂಡು ತೊಳಿತಾನೆ ಹಾಕ್ಬೇಕು. ಅವನು ಹಾಕ್ಯಾರ ನಿನ್ ಕರಿ ಫುಲ್ಲು, ಅವ್ನು ಉಜ್ಜಂಗೆ. ಅವ್ರ ಸಂದೇಶ ಅಣ್ಣರು ಕಾರು ತೊಳಿತವ್ರೆ. ಒಳ್ಳೆ ನೀರು, ಒಳ್ಳೆ ಹಬ್ಬ ಮಾಡ್ತಾರೆ. ನಿಮ್ಮಂತ ಇದೀವಿ ಜಾಸ್ತಿ ಮಾತಾಡ್ತಾ ಇದೀಯಾ? ನಿಮ್ಮಂತ ಇದೀವಿ ನೀವೆಲ್ಲ ಇಟ್ಕೋಬೇಡ ನಮ್ಮನ್ನ. ಕಾರ್ ವಾಶನೆ ಮಾಡಾಕಿದ್ರಲ್ಲಿ ನೆನ್ನೆ ಮಾಡಿ 400 ರೂಪಾಯಿ ದುಡ್ಡು ಉಳಿಯೋದು ಈ ಕೆಲಸವಾ? ನೆನ್ನೆ ಮಾಡಿ 400 ರೂಪಾಯಿ ದುಡ್ಡು ಉಳಿಯೋದು, ಈಗ ಬಂದು ಮಾಮೂಲಿ ವಾಶ್ ಮಾಡ್ತಾನೆ. ಚೆನ್ನಾಗಿ ಶೋರೂಮಲ್ಲಿ ತೊಳೆಯಲ್ಲ. ರಾಕೇಣ್ ಅವರು ಬೇವಿನ ಸೊಪ್ಪು, ಅರ್ಶಿನ ಪುಡಿ, ಹೇಗೆ ಇದೆ ಎಣ್ಣೆ ಇವ್ರು ನೋಡಿ ಚೆನ್ನಾಗೆ ಕಾರ್ ತೊಳೆದ್ರು. ಬನ್ನಿ ಫ್ರೆಂಡ್ಸ್, ಸಂದೇಶ್ ಅವ್ರು ಕಾರ್ ಓಡಿಸ್ತವ್ರೆ. ಈ ಶೈನಿಂಗ್ಗೆ ಕಾರಣವಾದ ಶಾಂಪು ಯಾವ್ದು ಅಂತ ಕೇಳ್ತಾವ್ರೆ. ಕಾರ್ತಿಕ ಶಾಂಪು. ತಟ್ಟೆಲ್ಲ ಏನೇನು ಮಾಡೋದು, ಬಟ್ಟೆ ತಟ್ಟೆಲ್ಲ ಏನೇನು ಮಾಡೋಣ. ಅದು ಏನು ಎಂತ ಅಂದ್ರೆ ಒಗ್ದಿರೋ ಶೆಲ್ಟ್ ಅಲ್ಲ, ಒಂದು ಜೊತೆ ಆಗಿನ ಇಕ್ಕಂಬಂದು ಅವನೇ ಐರನ್ ಮಾಡಿ ಮತ್ತೆ ಮಡ್ಚ್ ಮಡಿಗೆ ಮಸ್ತಾನಾದಾಗ ಅವನೇ ಇಕ್ಕದು. ಇವತ್ತೇನು ಗೊತ್ತಿಲ್ಲ ನಂಗೆ ಸ್ಟೈಲ್ ಆಡ್ತಾವನೆ. ಏನು ಗೊತ್ತಿಲ್ಲ ಅಂತ ನಾಟಕ ಆಡ್ತಾವನೆ. ಇವನವೇನವೆ ಏನು ಗೊತ್ತಿಲ್ಲ, ಇವನು ಆಟ್ಕೊಳು ಸ್ನಾನ ಮಾಡಿ ಅವೇ ಬಟ್ಟೆ ಕತ್ತಿದ್ದ ಐರನ್ ಮಾಡಿ ಅಂತ ಗೊತ್ತಿಲ್ಲ ಅಂತ ಹಾಕ್ತೀನಿ. ನನ್ನ ನೋಡಿ ಕಲಿಕೇಳು, ಖಾಲಿ ಬಿಡು ಗೆಳೆಯ ಬೇಡ ಕಣವ ಒಣಗ್ಲಿ. ಗೆಳೆಯ ಸುಮ್ಮನಿರು, ಇಷ್ಟ ಗಂಟ ಶೂ ಹಾಕೈತೆ ಅಂತ ಆಟ ಆಡ್ಬಿಟ್ಟು ಈಗ ಬಂದು ಹಾಕ್ತಿದ್ಯಲ್ಲ. ತೊಳೆದಾದ್ಮೇಲೆ ಏನು ಆಟ ಆಡ್ತಾ ಇದೀಯ ಇವತ್ತ? ಅವನೇ ಮಾಡಿದ್ದು, ನಾನು ಹೇಳ್ದೆ ಬೇಡ ಅಂತ. ಬೈ ಆಂಟಿ ಅವನ ಕೈಲ ಬರ್ಸಿ ಅವನ ಕೈಲ ಬರ್ಸಿ ಆಂಟಿ. ಮತ್ತೆ ಸಂದೇಶ್ ಅವ್ರ ಸಪೋರ್ಟ್ಗೆ ಸಂದೇಶ್ ಅವ್ರ ಅಜ್ಜಿ ಬಂದಿದೆ ಗೇಮಲ್ಲಿ. ಸರ್ ನಿಮ್ಮ ಅಜ್ಜಿನ ಸಪೋರ್ಟಿಗೆ ಬಂದಿರೋದು? ಒಳ್ಳೆ ಅಜ್ಜಿ ಇಟ್ಟಿದೆ ಬಿಡ ಅಪ್ಪ. ಕೂತಿದ್ದಂಗೆ
ಫೈನಲಿ కొంచెం పర్ఫ్యూమ్ గిఫ్ట్ మీద రోడ్ మಗ నాನ್ಕೋ ಅಂಡಿ ಥ್ಯಾಂಕ್ ಯು ಫಾರ್ ವಾಟರ್ ಅಂಡಿ ಥ್ಯಾಂಕ್ ಯು ಫಾರ್ ಎಣ್ಣೆ ಬರದಾ ನಾನಂತೂ ಸಿಕ್ತೆ ಎಣ್ಣೆ ಅಂತ ಇಟ್ಕೊಂಡ ಅಯ್ಯೋ ಹುಸಿ ಇಟ್ಕೊಂಡಿದ್ದೀನಿ ನಾನು ಬ್ರದರ್ಗೆ ಬೈಕಣದು ಏನಂತ ಹಾಂ ಏನು ಯಾಕೆ ಹೋಗಿಳಿಯ ಹಾಂ ನಿನ್ನ ಕಾರ್ ನೀನು ತೊಳ್ಕೊಂಡೆ ನನ್ನ ಕಾರ್ ನಾನು ತೊಳ್ಕೊ ಸುಮ್ಮನಿಲ್ವಾ ನೀರ್ಲು ಎಲ್ಲ ಆದ್ಮೇಲೆ ನೀರು ಹಾಕಕ್ಕೆ ಬಂದ ಮನುಷ್ಯ ನೀನು ಬರಕ್ಕೆ ನಡ್ಸ್ಕೋ ಹೌದು ವೈಪರ್ ಮುಚ್ಚಿಲ್ಲ ವೈಪರ್ ಹಂಗೆ ಬಿಟ್ಟಕ್ಕೆ ಹೋಗ್ತೀನಿ ನನ್ನ ಮಗ ವೈಪರ್ ಮುಚ್ಚಲ ಹಂಗೆ ನಿಧಾನ ಕಣ್ಣು ಇಟ್ಟು ಕೇಳಿಸ್ಬೇಡ ಶಬಾಷ್ ಥ್ಯಾಂಕ್ ಯು ಚೆನ್ನ ಎಷ್ಟೊತ್ತಿರ್ಬೇಕು ಎಣ್ಣೆ ಸ್ನಾನ ಮಾಡೋದು ಈಗ ಹೋಗಿ ಏನು ಮಾಡೋದು ತಿಂಡಿ ದುರಂದರ ತಿಂಡಿ ತಿನ್ಕೊ ಹೋಗೋಯ್ತಾ ಗೆಳೆಯ ಏನವ ಗೆಳೆಯ ಅಲ್ಲಿಂದ ಇಲ್ಲಿಗೆ ಬರೋ ಹೊತ್ತಿಗೆ ಮಾಡೋನಲ್ಲ ವಿಡಿಯೋ ಕಾಲ್ ಮಾಡ್ತಾವನಲ್ಲ ಟೀ ಕುಡಿತಿದ್ದೆ ಕಣೋ ಗೆಳೆಯ ನಮ್ದು ಎಣ್ಣೆ ಏನಂತ ಎಷ್ಟೊಂದು ಗೊತ್ತಂತ ಎಣ್ಣೆ ಇಳಿಬೇಕಂತ ನನ್ ನೋಡಿ ಎಣ್ಣೆ ಎಲ್ಲ ನಂದು ಎಣ್ಣೆ ಎಲ್ಲ ಈ ಶರ್ಟ್ ಮೇಲೆ ತೊಟ್ಟಿತ್ತಾ ಇದ್ದ ಅಷ್ಟು ಎಣ್ಣೆ ಹಾಕೊಂಡ್ಬಿಟ್ಟಿದ್ದೀನಿ ಜೋಶಲ್ಲಿ ನೀ ನನ್ನ ಶರ್ಟ್ ಬಿಚ್ಚಿದ್ಯಾ ಗೆಳೆಯನ ಜೊತೆ ಮಾತಾಡಾಯ್ತು ಪರ್ಸನಲ್ ಮಾತಾಡ್ಬೇಕ ಗೆಳೆಯನ ಜೊತೆ ಏನು ಗೆಳೆಯದಿರೋ ಹೊಡೆದೋಗಿರೋ ತಂದಿದ್ಯಲ್ಲ ಊರಿಗೆ ಹೋಗಿರೋ ಅಂತ ನಡಿಯಾ ಫಸ್ಟ್ ನೀ ಮಾಡಿದ ಚಿಕ್ಕ ವಯಸ್ಸಲ್ಲಿ ಹಚ್ಕೊತಿದ್ದ ಮಗ ಇದು ಸೈಕಲ್ ಬ್ಯಾಂಡ್ ಸಿಗೆ ಪುಡಿ ಇನ್ನೂ ಗೊತ್ತೈತೆ ನೀನು ಹಚ್ಚಿಗೆ ಸ್ನಾನ ಮಾಡ್ತೀಯಾ ಮಗ ನೀನು ಹಚ್ಚಿಗೆ ಸ್ನಾನ ಮಾಡೋದು ಶಾಮ್ ತಗೋತೀನಿ ಒಂದು ನಾಲ್ಕು ನನ್ನವನೆಯಾ ಓಹೋ ಸೊ ಗೈಸ್ ನನ್ನ ಈ ಅವಸ್ಥೆನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಎಣ್ಣೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ ಹಿಂಗೋಗಿ ಹಿಂಗೆ ಬತ್ತೆ ನೋಡಿ ಇವಾಗ ಸೊ ಗೈಸ್ ಫೈನಲಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಎಣ್ಣೆ ಎಷ್ಟು ಹಾಕೊಂಡಿದ್ದೆ ಅಂದರೆ ಒಂದು 2-3 ಸತಿ ಶಾಂಪು ಮಾಡಿದ್ದೀನಿ ಫುಲ್ಲು ಕಣ್ಣೆಲ್ಲ ಕೆಂಪಗಾಗಿಬಿಟ್ಟಿದೆ ಅದೇನು ಶಿಕಾಕಾಯಿ ಸೀಗೆ ಪುಡಿ ಹೋಗ್ಬಿಟ್ಟು ಚಿಕ್ಕ ವಯಸ್ಸಲ್ಲಿದ್ದಾಗ ಸೀಗೆ ಪುಡಿ ಕಣ್ಣಿಗೆ ಕಣ್ಣು ಕೆಂಪಾಯ್ತಿತ್ತು ಇನ್ನೂ ಅದು ಹಂಗೆ ಐತೆ ಇನ್ನೂ ಸೀಗೆ ಪುಡಿ ಹಾಕಕ್ಕೆ ಬರೋದಿಲ್ಲ ನನಗೆ ಸೊ ಇವಾಗ ಸ್ನಾನ ಮಾಡಿ ರೆಡಿಯಾಗಿದ್ದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಸೊ ಇವತ್ತು ದುರಂದರ್ ಮೂವಿ ರಿಲೀಸ್ ಆಗಿದೆ ದುರಂದರ್ ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹಾಸನಲ್ಲಿ ಟಿಕೆಟ್ ಚನ್ನಬಣ್ಣದಲ್ಲಂತೂ ಹೋಗಲ್ಲ ನಾವು ಹಾಸನಲ್ಲಿ ಟಿಕೆಟ್ ಸಿಗುತ್ತೋ ಎಲ್ಲೋ ನೋಡಬೇಕು ಸೊ ಈಗ ಫ್ರೆಶ್ ಆಗಿ ರೆಡಿಯಾಗಿ ಭಾಸ್ಕರ್ ನೋಡಿಗೆ ಹೋಗೋ ಬನ್ನಿ ಅಲ್ಲಿಂದ ನಾನು ಕಾರ್ತಿಕ್ ಡಿ ಮೇ ಬಿ ಸಂದೇಶ್ ಆ್ಯಂಡ್ ಭಾಸ್ಕರ್ ಮೂವಿಗೆ ಹೋಗುವ ದುರಂದರ್ ಹೆಂಗಿದೆ ಅಂತ ನೋಡುವ ಸದ್ಯಕ್ಕೆ ನಾವು ಹಬ್ಬಕ್ಕೆ ಯಾವುದೇ ಹೊಸ ಉಡುಗೆ ತೊಡುಗೆಗಳನ್ನು ತೊಗೊಂಡಿಲ್ಲ ಫೈನಾನ್ಷಿಯಲ್ ಕ್ರೈಸಿಸಲ್ಲಿ ನಡೀತಾ ಇದೆ ಜೀವನ ಸೊ ಹಾಗಾಗಿ ಸೊ ಲೆಟ್ಸ್ ಗೋ ಗೈಸ್ ಫೈನಲಿ ಎಲ್ಲರೂ ಬಂದಿದ್ದಾರೆ ನಾವು ಕಾರ್ತಿಕ್ ಡಿ ಸ್ನಾನ ಮಾಡ್ದ ಅಲ್ಲೇ ಒಂದು ವರ್ಷ ಸ್ನಾನ ಮಾಡೋನು ಇವತ್ತಿಗೆ ಏನು ಹಿಂಗಂತಾನೆ ಸೊ ಗೈಸ್ ಎಲ್ಲ ಒಟ್ಟು 12:50 2:30 ಶೋ ಇದೆ ಹಾಸನಲ್ಲಿ ಹೋಗ್ತಾ ಇದ್ವಿ ಟಿಕೆಟ್ ಸಿಗುತ್ತೆ ಎಲ್ಲೋ ಗೊತ್ತಿಲ್ಲ ಅಲ್ಲಿ ಹೋಗ್ಬಿಟ್ಟು ನೋಡಬೇಕು ಇವರು ಟಿಕೆಟ್ ಕೊಡಿಸ್ತಾರೆ ಹಾಸನ್ ಇವ್ರ ಟೆರಿಟರಿ ಇಲ್ಲ ಡಿ ಕೊಡಿಸ್ತಾನೆ ಟಿಕೆಟಾ ಸಂದೇಶ ಹಾಸನೇ ಒಂದು ಕಣ ಪೂರ್ತಿ ಹಾಸನೇ ಒಂದು ಎಲ್ಲೆಲ್ ಮಾಡಿದ್ದು ಇವತ್ತು ಎಲ್ಲೆಲ್ಲಿ ಬಿಲ್ ಆಯರ್ ಬಸ್ಸತ್ಕೊ ಬರ್ತೀನಿ ಅಲ್ಲಿ ಪಿಕಪ್ ಮಾಡಿರಂತೆ ಇಳ್ಕ ಮಮ್ಮಿನ ಕಾಪಿ ಕೊಡ್ತಾನ ಇಳ್ಕೊಳ್ಳ ಬೇಗ ಅಲ್ಲ ಬಸ್ಕರ ವಿಡಿಯೋ ಹಿಂಗ ಆಡ್ತಾವ ನೀವು ಇಳ್ಕೊಂಬತ್ತೆ ಓ ಮಗ ಕಷ್ಟ ಆಯ್ತು ನಿಲ್ಸೋದು ಬಸ್ಸು ಇಳ್ಸೋದ್ ಕಷ್ಟ ಆಯ್ತು ನಾಸ್ತಿ ಫುಲ್ ಹತ್ತೆ ಬೆಳಗಿಂದನೂ ಇವತ್ತಿಂದ ಹತ್ತಿದ್ದೀರಾ ಮೊನ್ನೆಯಿಂದ ಹತ್ತಿರ ಅವ್ನು ಇಳಿಯಲ್ಲ ಅಂತ ಹೇಳಿದ್ನಲ್ಲ ನೀನೇ ಸಮರ್ಥನೆ ಮಾಡ್ಕೋಬೇಡ ನಮಗೆ ಗೊತ್ತು ನಾವ್ ಹೇಳ್ತೀವಿ ನನ್ನ ವಿಚಾರ ಮೇಲೆ ಚೆನ್ನಾಗಿ ಮಾಡ್ತೀವಿ ನಿನ್ ವಿಚಾರ ಬಂದ್ರ ನಿನ್ ವಿಚಾರ ಬರ್ಲಿ ಅಂತ ಕಾಯ್ತಾ ಇರ್ತಾನ ಕಣ ಏನು ಬಂದ್ರೆ ಮಾತಾಡುವ ಅಂತ
ಗೈಸಲ್ಲಿ ದೊಡ್ಡದೊಂದು ದುರಂತ. ಅದಕ್ಕೆ ಮರಾಠ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಅಂಡ್ ಗಿವ್ ರೆಸ್ಪೆಕ್ಟ್. ನೀನ್ ಹೆಂಗ್ ಮಾತಾಡ್ತೀನಿ ಈ ಉಲ್ಟಾ ಪಲ್ಟಾ ಮಾತಾಡ್ಬಿಡೋದು, ನಗಾಡ್ಬಿಡೋದು. ನೀನ್ ಏನ್ ಪಾಯಿಂಟ್ ಬಾರೋ, ಉಲ್ಟಾ ಪಲ್ಟಾ ಮಾತಾಡ. ಆಯ್ತು ಹೇಳಿ, ಈಗ ಏನ್ ಬೈತೀನಿ ನೀನು? ಏನ್ ಮಾಡ್ತೀಯ? ಫೈನಲಿ ಊಟ ಮಾಡಿ ಥಿಯೇಟ್ರಿಗೆ ಎಂಟ್ರಿ ಆಗಿದೆ. ದುರಂಧರ್ ದ ರಿವೆಂಜ್. ಹೆಂಗ ಅವನಪ್ಪ ನೋಡೋಕೆ. ಜನಸಂದಣಿ ಸ್ವಲ್ಪ ಕಮ್ಮಿ ಇದೆ. ಕಾರ್ತಿಕ್ ಏನು ಹೇಳ್ತಾರೆ ಅಭಿಪ್ರಾಯ ಮೂವಿ ಬಗ್ಗೆ? ಸಂದೇಶ ಟಿಕೆಟ್ ಇನ್ನು ಟಿಕೆಟ್ ತಗೊಳ್ಳೋನು ಅವನು. 1:15 ಒಬ್ಬರು ಇರಲಿಲ್ಲ. ಟಿಕೆಟ್ ತಗೊಂಡೈತ್ ಮಾರ್ಲ. ಟಿಕೆಟ್ ತಗೊಂಡು ಟಿಕೆಟ್ ಅಲ್ಲ, ಜ್ಯೂಸ್ ತರಕೋಯನೆ. ಏನಂತಾನೆ ಏನಂತಲ್ಲ, ಜ್ಯೂಸ್ ಇಲ್ವಂತೆ. ಟಿಕೆಟ್ ತಾಳ್ಳಿ ಅಂತ, ಟಿಕೆಟ್ ತಾಳ್ಳಿ ಅಂತ ಹೋಯನೆ ಅಂತಾನ. ಪಾಪ ಹುಡುಗನ ಎಷ್ಟು ಆಡ್ಕತೀಯೋ. ಇಲ್ಲಿ ಕಳ್ಳಾಟ ಆಡ್ತಾನೆ, ಸೈಡ್ ತರಿಸ್ಬೇಕು ಮಧ್ಯಾಹ್ನಕ್ಕೆ ಇಂಟರ್ವ್ಯೂನಲ್ಲಿ. और मैं बस अपने बाइक को जाना चाहता ना, उन्हें ना रोना चाहता. ಥಿಯೇಟರ್ ಒಳಗೂ ಜಗಳ ಆಡ್ತಾ ಇದ್ರಲ್ಲ. ನೀವು ಮನುಷ್ಯರಲ್ಲ ನೀವು. ಇದಕ್ಕೆ ಫಿಲಮ್ ಅಲ್ಲ, ಒಂದು ಅಕ್ಷರ ಅರ್ಥ ಆಗಿರಲ್ಲ ಅವನಿಗೆ. ಒಂದು ಅಕ್ಷರ ಅರ್ಥ ಆಯ್ತು. ಫಸ್ಟ್ ಆಫ್ ಬೋರ್. ರಿಯಲ್ ರಿವ್ಯೂ ಕೊಡ್ತೀನಿ ಮುಗಿದ್ಮೇಲೆ. ಒಂದು 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 ಒಳ್ಳೆ ನ್ಯೂಸ್ ಇದ ಎಲ್ಲ ನನಗೆ ಕೊಡೋ. ಇಲ್ಲ ದಿಲ್ ಪಸಂದ್ ಕೊಡ್ಲಾ? ನೀರು ತಗೊಂಡಿಲ್ವಾ? ನೀರು ತಗೊಂಡಿಲ್ಲ. ಎಲ್ಲ ಜ್ಯೂಸು ಇಲ್ಲ. ಯಾವನ್ಗ ತೊಂದರೆ ಕೊಟ್ಟಂತಲ್ಲ ಥಿಯೇಟ್ರಿ. ಸಂಜೆ ಟೀ ವೇಳೆ ಅಲ್ಲ, ಸಂಜೆ ವೇಳೆ ಟೀ ಕುಡಿತದೆ ಫಿಲಮ್ ಮುಗಿಸ್ಕೊಂಡು. ಬೇಕಾದ್ರೆ ಹೆಂಗಿತ್ತು ಮೂವಿ? ನೋ ವರ್ಡ್ಸ್. ಕನ್ನಡ ಬಣ್ಣದಲ್ಲಿ ಮಲ್ಕೋಬೋದು. ದೇವ್ರು ಹೆಂಗಿತ್ತು ಮೂವಿ?